ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರುಚರಿತಾಸೆ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಲ್ಲಿ ತುಂಬ ಆತ್ಮೀಯವಾಗಿ ಧನ್ಯವಾದನ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ನನ್ನ ಆಡಿಯೋಗಳನ್ನು ಕೇಳಿಸ್ಕೊತಾ ಇದ್ದೀರಾ, ಕರೆ ಮಾಡ್ತಾಯಿದ್ದೀರಾ. ತುಂಬ ಧನ್ಯವಾದಗಳು ನಿಮಗೆ. ಓಕೆ, ನಾನು ಇವತ್ತಿನ ದಿನ ಹೇಳ ಹೊರಟಿರತಕ್ಕಂಥ ವಿಚಾರ ತುಂಬ ಅತ್ಯದ್ಭುತ ಇದೆ. ಏನು ಅಂದರೆ, ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೂ ಒಂದು ಆಸೆ ಇರುತ್ತೆ, ಅಥವಾ ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಿರತಕ್ಕಂಥ ನವಜೋಡಿಗಳಿಗೂ ಆಸೆ ಇರುತ್ತೆ. ನಮಗೆ ಉತ್ತಮವಾಗಿರ್ತಕ್ಕಂಥ ಮಗು ಬೇಕು ಅನ್ನೋ ಒಂದು ಆಸೆ ಎಲ್ಲ ತಂದೆ ತಾಯಿಗಳಿಗಿರುತ್ತೆ. ಸೊ ಇದರ ವಿಚಾರವಾಗಿಯೇ ಇವತ್ತಿನ ದಿನ ನಾನು ಒಂದು ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ತಮ್ಮ ತಾಯಿಗೆ ಮಗುನೇ, ವೀರಪ್ಪನ್ ಕೂಡ ತಮ್ಮ ತಾಯಿಗೆ ಮಗನೇ. ಬಟ್ ನೋಡಿ, ಇಬ್ಬರಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಡಾಕ್ಟರ್ ರಾಜ್ಕುಮಾರ್ ಇವರು ಲೋಕವೇ ಪೂಜೆಯನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಆದರು. ಆದರೆ ವೀರಪ್ಪನ್ ಯಾವ ಥರ ಅಂಥೇಳಿ ನಿಮಗೆ ತಿಳಿದಿರೋ ವಿಷಯ. ಸೊ ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಸಾಮಾಜಿಕ ಕಳಕಳಿಯ ಮಗು ನಿಮ್ಮ ಮನೆಯಲ್ಲಿ ಹುಟ್ಟಬೇಕು ಅಂದರೆ ಈ ಕೆಲಸ ನೀವು ಮಾಡಿದ್ರೆ ಖಂಡಿತವಾಗಿ ದೈವಿ ಶಕ್ತಿ ಇರುವಂಥ ಮಗು ಹುಟ್ಟುತ್ತೆ. ಮತ್ತು ಉತ್ತಮ ಮುಹೂರ್ತದಲ್ಲಿ ಕೂಡ ಹುಟ್ಟುತ್ತೆ. ಒಳ್ಳೆ ಹೆಲ್ತ್ ಇರುತ್ತೆ ಆ ಮಗುಗೆ. ಇದಕ್ಕೆ ನೀವೇನು ಮಾಡಬೇಕು ಅನ್ನೋ ಒಂದು ರಹಸ್ಯನ ಇವತ್ತಿನ ದಿನ ನಿಮಗೆ ಹೇಳಕ್ಕೆ ಹೋಗ್ತಾಯಿದ್ದೀನಿ. ಗುರು ಮುನಿದ್ರು ಹರ ಮುನಿದ್ರು ಗುರು ಕಾಯ್ತಾನೆ ಅನ್ನೋದು ವಾಡಿಕೆ. ಆ ಗುರುವಿನ ಕೃಪಾಶೀರ್ವಾದ ಹುಟ್ಟೋ ಮಗುವಿನ ಮೇಲೆ ಇದ್ದರೆ ಅತ್ಯದ್ಭುತವಾಗಿ ಮಗು ಭೂಮಿ ಮೇಲೆ ಜನ್ಮ ತಾಳುತ್ತೆ. ಹಾಗಾದರೆ ಏನು ಮಾಡಬೇಕು, ಯಾವ ಥರ ಪಾಲಿಸಬೇಕು ಅನ್ನೋದನ್ನು ಹೇಳ್ತೀನಿ. ವೀಕ್ಷಕರೇ, ದತ್ತಾತ್ರೇಯ ಮಹಾರಾಜರು, ಬ್ರಹ್ಮಾಂಡ ನಾಯಕರು, ಆದಿಪುರುಷರು ಆಗಿರ್ತಕ್ಕಂಥ ದತ್ತ ಮಹಾರಾಜರ ಕೃಪಾಶೀರ್ವಾದ, ಅವರ ದೇವಸ್ಥಾನಗಳು ನಿಮ್ಮ ಮನೆ ಹತ್ತಿರ ಇದ್ದೇ ಇರುತ್ತೆ. ಸೊ ನೀವು ಮಾಡಬೇಕಾಗಿರೋದೇನು ಅಂತಂದರೆ, ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣುಮಗು ಪ್ರತಿದಿನ ಗುರುಚರಿತ್ರೆ 1ನೇ ತಿಂಗಳಿಂದ, ಅಂದರೆ ನೀವು ಗರ್ಭಿಣಿ ಆಗಿದ್ದೀರಾ ಅಂಥೇಳಿ ನಿಮಗೆ ತಿಳಿದ ಮೇಲೆ ನೀವು ಪ್ರತಿ ದಿವಸ ಒಂದೊಂದೇ ಅಧ್ಯಾಯಗಳನ್ನು ಓದ್ತಾ ಹೋಗಬೇಕು. ಇನ್ನು ಯಾವ ಥರ ಓದಬೇಕು ಅಂದರೆ ಅದಕ್ಕೊಂದು ವಿಚಾರ ಇದೆ. ಒಂದು ದೇವರ ಮನೆ ಅಂತ ಇರುತ್ತೆ. ಆ ದೇವರ ಮನೆಯಲ್ಲಿ ಸಾಧ್ಯವಾದಷ್ಟು ಯಾರೂ ನಿಮ್ಮ ಮನೆಯಲ್ಲಿ ಇರದೇ ಇರತಕ್ಕಂಥ ಸಮಯದಲ್ಲಿ, ಅದು ಸಾಯಂಕಾಲ ಆಗಲಿ ಅಥವಾ ಬೆಳಗಿನ ಜಾವ ಆಗಲಿ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರಂತೂ ಅದ್ಭುತವಾಗಿರುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ನನ್ನ ಮಗನೇ. ಓಕೆ, ಸೊ ಒಂದು ತುಪ್ಪದ ದೀಪನ ಅಂಟಿಸಿ ಇಡಬೇಕು. ಅದರ ಹಿಂದೆ ದತ್ತಾತ್ರೇಯ ಒಂದು ಮಹಾರಾಜರ ಫೋಟೋ ಅಥವಾ ಸ್ವಾಮಿ ಸಮರ್ಥರ ಒಂದು ಫೋಟೋ ಇಡಬೇಕು. ಅದರ ಮುಂದೆ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು. ಹಾಲು ಮತ್ತು ನೀರು ಎರಡೂ ಅಕ್ಕಪಕ್ಕ ಇಟ್ಟು ಒಂದು ಅಧ್ಯಾಯನ ಓದಬೇಕು. ಒಂದು ಅಧ್ಯಾಯ ಓದೋಕ್ಕಿಂತ ಮುಂಚಿತವಾಗಿ ಕರ್ಪೂರ ಅಂಟಿಸಿ ಮಹಾಮಂಗಳಾರತಿ ಮಾಡಿ ಒಂದೇ ಒಂದು ಅಧ್ಯಾಯನ ಓದಿ, ಆ ಅಧ್ಯಾಯ ಮುಗಿದ ಮೇಲೆ
ಮುಂದೆ ಇಟ್ಟಿರ್ತಕ್ಕಂಥ ನೈವೇದ್ಯದ ಹಾಲು, ನೀರು, ಇವು ಎರಡನ್ನೂ ನೀವು ಸ್ವೀಕರಿಸಬೇಕು. ಇವು ಎರಡನ್ನೂ ನೀವು ಸ್ವೀಕರಿಸಬೇಕು. ಮತ್ತು ಇವು ಎರಡನ್ನೂ ನೀವು ಸ್ವೀಕರಿಸಬೇಕು. ಸ್ವೀಕರಿಸಿ ಆದಮೇಲೆ ಸಾಧ್ಯವಾದರೆ, ಇದಕ್ಕೆ ನೀವು ನಾನ್ ವೆಜ್ ತಿಂತಾಯಿದ್ದೀರೋ ಅಥವಾ ಅದು ಇದಕ್ಕೆ ಸಂಬಂಧಪಡಲ್ಲ, ಆದರೆ ಗುರುವಾರಕ್ಕೆ ಒಂದು ದಿವಸ ಮಾತ್ರ ಕಂಪಲ್ಸರಿ ನೀವು ನಾನ್ ವೆಜ್ನ ಅವಾಯ್ಡ್ ಮಾಡಬೇಕು. ಮತ್ತು ಸಾಧ್ಯವಾದರೆ ಗುರುವಾರದ ದಿವಸ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ನಿಮ್ಮ ಹೆಲ್ತ್ ಇಶ್ಯೂ ಮುಖಾಂತರ ನೀವು ಇದನ್ನು ಪಾಲಿಸ್ಕೋಬೇಕಾಗತ್ತೆ. ಸೊ ಇದು ಒಂದು. ಇನ್ನೊಂದು ಏನಾಗುತ್ತಪ್ಪ ಅಂತಂದರೆ, ಎಲ್ಲಾದರೂ ದತ್ತಾತ್ರೇಯ ಮಹಾರಾಜರ ಒಂದು ದೇವಸ್ಥಾನ ಇದ್ದೇ ಇರುತ್ತೆ ನಿಮ್ಮ ಊರಿನ ಹತ್ತಿರದಲ್ಲಿ. ಅಲ್ಲಿ ನೀವು ಆ ದತ್ತಾತ್ರೇಯನ ವಿಗ್ರಹಕ್ಕೆ ಬೆಣ್ಣೆ ಅಲಂಕಾರ ಮಾಡಿಸ್ತಾರೆ. ಅದು ಎಲ್ಲ ಕಡೆಯೂ ಮಾಡಿಸ್ತಾರೆ. ಆ ಬೆಣ್ಣೆ ಅಲಂಕಾರನ ಲೇಪನ ಮಾಡಿಸಿ ಆ ಬೆಣ್ಣೆನ ತಗೊಂಡು ಬಂದು ಚೆನ್ನಾಗಿ ತುಪ್ಪವಾಗಿ ಅದನ್ನು ಕರಗಿಸಿ ಪ್ರತಿದಿನ ಆ ಒಂದು ಬೆಲ್ಲ, ತುಪ್ಪ, ಒಣ ಕೊಬ್ಬರಿ, ಇದು ಮಹಾರಾಜರಿಗೆ ಅಂದರೆ ದತ್ತ ಮಹಾರಾಜರಿಗೆ ನೈವೇದ್ಯ ಮಾಡಿ ಅದನ್ನು ಇವನು 3 ಮಿಶ್ರಣ ಮಾಡಿಕೊಂಡು ಪ್ರತಿ ದಿವಸ ನೀವು ಸ್ನಾನ ಆದ ಮೇಲೆ 1 ಸ್ಪೂನು ಇದನ್ನು ಸ್ವೀಕರಿಸಬೇಕು. ಇದು ಏನಾಗುತ್ತೆ ವೀಕ್ಷಕರೇ ಅಂತಂದರೆ, ಇದು ನಿಮ್ಮ ಹೊಟ್ಟೆಗೆ ಹೋಗಿ ನಂತರ ನಿಮ್ಮ ಹೊಟ್ಟೆಯಲ್ಲಿ ಬೆಳೆಯುವಂಥ ಮಗುಗೂ ಕೂಡ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಹೋಗುತ್ತೆ. ಆ ಪಾರಾಯಣ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಆ ಪಾರಾಯಣದಲ್ಲಿರ್ತಕ್ಕಂಥ ಪಾಸಿಟಿವ್ ವೇವ್ಸ್ ಅದು ಮಗುಗೆ ಸೇರುತ್ತೆ. ಇದಾದ ಮೇಲೆ ಮತ್ತೆ ಏನು ಮಾಡಬೇಕು ಅಂದರೆ, ಒಂದು ಪಾರಾಯಣ ಒಂದು ಅಧ್ಯಾಯ ಮುಗಿದ ಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ದಿಗಂಬರಾಯ ವಿದ್ಮಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಅಂದರೆ ದತ್ತಾತ್ರೇಯ ಮಹಾರಾಜರ ಬೀಜ ಮಂತ್ರ ಇದು. ಇಟ್ಸ್ ವೆರಿ ಪವರ್ಫುಲ್. 5 ನಿಮಿಷ ನೀವು ಸಂಪೂರ್ಣವಾಗಿ ಧ್ಯಾನಮಗ್ನರಸ್ಥರಾಗಿ ಇದನ್ನು ಪಠಣ ಮಾಡಬೇಕು. ಇದರಿಂದ ಆ ಮಗುವಿನ ಭವಿಷ್ಯ ನೀವು ಮುಂದೆ ನೋಡೋದೇ ಬೇಡ. ಒಂಥರ ಹೆಂಗಿರುತ್ತೆ ಆ ಮಗು ಅಂದರೆ, ಅದ್ಭುತವಾಗಿರ್ತಕ್ಕಂಥ ಮಗು ನಿಮಗೆ ಹುಟ್ಟುತ್ತೆ. ಯಾಕಂದರೆ 9 ತಿಂಗಳ ಪ್ರತಿ ದಿವಸ 30 ತಿಂಗಳಲ್ಲಿ 30 ದಿವಸ ಇದನ್ನು ನೀವು ಮಾಡ್ತೀರ. ನಿಮ್ಮ ಹೆಲ್ತ್ ಕೂಡ ಇದರಿಂದ ಚೆನ್ನಾಗಿರುತ್ತೆ. ಆಮೇಲೆ ನೀವು ಪರೀಕ್ಷೆ ಮಾಡಿಬೇಕಾದ್ರೆ ಒಳ್ಳೆಯ ಮುಹೂರ್ತದಲ್ಲೇ ಆ ಮಗು ಹುಟ್ಟುತ್ತೆ. ಮತ್ತು ಇನ್ನೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೆಗ್ನೆಂಟ್ ಇದ್ದವ್ರಿಗೆ ಇದು, ಪ್ರೆಗ್ನೆಂಟ್ ಆಗದೇ ಇರತಕ್ಕಂಥ ಅಂದರೆ ಮಗು ಹೊಟ್ಟೆಯಲ್ಲಿ ಇರದೇ ಇರತಕ್ಕಂಥವರು ಒಂದು ದತ್ತಾತ್ರೇಯ ಪಾರಾಯಣ ಇಬ್ಬರು ಗಂಡ ಹೆಂಡತಿ ಮಾಡಿ, ಒಂದೊಂದು ಹೆಂಡತಿ ಒಂದು ಪಾರಾಯಣ, ದತ್ತಾತ್ರೇಯ ಮಹಾರಾಜರ ಕೃಪಾಶೀರ್ವಾದ ಕೂಡ ಗಂಡು ಮಕ್ಕಳಿಗೂ ಅಷ್ಟೇ ಇಂಪಾರ್ಟೆಂಟು. ಇಬ್ಬರೂ ಒಂದೊಂದು ಪಾರಾಯಣ ಮಾಡಿ ಅದರ ಮೇಲೆ ಒಂದು ಮಗುವಿನ ಕೃಪಾಶೀರ್ವಾದ, ಮಗುವಿಗೆ ಒಳ್ಳೆಯದಾಗಲಿ ಅಂತ ನೀವು ಮಹಾರಾಜರು ಅಥವಾ ದತ್ತಾತ್ರೇಯ ಮಹಾರಾಜರಿಗೆ ಹರಕೆ ಕಟ್ಟಿಕೊಂಡು ಸೊ ಗರ್ಭಿಣಿ ಆಗೋದು ತುಂಬಾ ಉತ್ತಮ. ಸೊ ಎಲ್ಲ ಹಾಸ್ಪಿಟಲ್ ಆಗತ್ತೆ ಇಲ್ಲ, ನಿಮ್ಮ ಮೀರಿ ನಿಮ್ಮ ಮೇಲೆ ಒಂದು ದೈವಿ ಶಕ್ತಿ ಇರುತ್ತೆ. ಆ ಒಂದು ಕೃಪಾಶೀರ್ವಾದ ತುಂಬ ಅದ್ಭುತವಾಗಿರುತ್ತೆ. ನಿನ್ನೆ ನಮ್ಮ ಮನೆಯಲ್ಲಿ ಒಂದು ಘಟನೆ ನಡೀತು. ರಾತ್ರಿ 9 ಕಾಲಾಗಿತ್ತು. ನಾನು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದೆ. ನನ್ನ ಮಗ ಏನು ಕೇಳ್ತಾನೆ ಅಂದರೆ, ಪಾಪ ದತ್ತಾತ್ರೇಯ ಮಹಾರಾಜರ ಅಷ್ಟೋತ್ತರ ಪ್ಲೇ ಮಾಡಿಕೊಡು, ನಾನು ಮನೆಯಲ್ಲಿ ಒಳಗೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ನಾನು ಹೇಳ್ತೀನಿ ಅಂದಾಗ ನನಗೆ ಶಾಕ್ ಆಗೋಯಿತು. ಯಾಕಂದರೆ ಆ ವಯಸ್ಸಿಗೆ ನಾನೇ ಮಾಡಿಲ್ಲ. ನನಗೆ ಆ ವಯಸ್ಸಿಗೆ ದತ್ತ ಮಹಾರಾಜರಂದಾನೇ ಗೊತ್ತಿಲ್ಲ. ನಿಜವಾಗಿ ವೀಕ್ಷಕರೇ, ದತ್ತ ಮಹಾರಾಜರಿಗೆ ಕೋಟಿ ಕೋಟಿ ನಮಸ್ಕಾರ. ನಾನಿವಾಗ ಹೇಳಿರೋ ಎಲ್ಲ ಸತ್ಯ ಘಟನೆಗಳನ್ನು ಇದು ಎಲ್ಲಿ ನೋಡಿ ತಿಳಿದಿರೋದಲ್ಲ, ನನ್ನ ಎಕ್ಸ್ಪೀರಿಯೆನ್ಸಿಂದ ನನ್ನ ಮನೆಯಲ್ಲೇ ನಾನೇ ಪ್ರಯತ್ನ ಮಾಡಿರೋದು. ಬಟ್ ನನಗೆ 100% ರಿಸಲ್ಟ್ ಬಂದಿದೆ. ಸೊ ನೀವು ಭಕ್ತಿಯಿಂದ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ 100% ರಿಸಲ್ಟ್ ಬರುತ್ತೆ. ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನನ್ನ ನಂಬರ್ಗೆ 9738976106 ಈ ನಂಬರ್ಗೆ ನೀವು ಕಾಲ್ ಮಾಡಿ. ನನಗೆ ಉದ್ದೇಶ ಒಂದೇ, ದೈವಿ ಸಂಕಲ್ಪ ಇರತಕ್ಕಂಥ ಈ ಮಗು ಹುಟ್ಟೋದು ತುಂಬಾ ಕಷ್ಟ.
ಈ ದಾರಿ ನೀವು ಹಿಡಿದು ಮಾಡಿದ್ದೆ ಆದರೆ ಖಂಡಿತವಾಗಿಯೂ 101% ಸಕ್ಸಸ್ ಆಗ್ತೀರಾ. ಮತ್ತು ನಿಮ್ಮ ಮಗುವಿನ ಭವಿಷ್ಯ ಆ ಗರ್ಭದಲ್ಲೇ ನಿರ್ಧಾರ ಆಗತ್ತೆ. ನೀವು ಮುಂದೆ ಹೆಂಗಪ್ಪ ಅನ್ನೋದು ನೋಡುವಂಥದ್ದೇ ಬೇಡ. ನಾನು 9 ತಿಂಗಳದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಮಾಡಿರೋದು ನಮ್ಮ ಧರ್ಮಪತ್ನಿ ಕೈಯಿಂದ ಮಾಡಿಸಿರೋದು ಬರೀ ಒಂದೇ 1 ತಿಂಗಳು. ಇವತ್ತು ನನಗೆ ಅಷ್ಟು ಒಂದು ಆ ದೇವರ ಶಕ್ತಿ ಇರುವಂಥ ಮಗ ನನಗೆ ದತ್ತ ಮಹಾರಾಜರು ಕರುಣಿಸಿದ್ದಾರೆ. ದೇಹದಲ್ಲಿ ಉಸಿರಿರೋ ತನಕ ನಾನು ಅವರ ಸೇವೆ ಮಾಡೋದು ನನ್ನ ಧರ್ಮ. ನಾನಿವಾಗ ನನ್ನ ಮಗನ್ನ ನಾನು ತಿರುಗಿ ಸಹ ನೋಡುವಂಥ ಪ್ರಮೇಯ ಇಲ್ಲ. ಯಾಕಂದರೆ ಅವರ ಸಂಪೂರ್ಣವಾಗಿ ಅವರನ್ನು ಕಾಯುವಂಥ ಶಕ್ತಿ ದತ್ತ ಮಹಾರಾಜರಿಗಿದೆ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಎಪಿಸೋಡಲ್ಲಿ ಅದರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.